ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಹುಂಡೇಕಲ್ ಗ್ರಾಮ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಆದರೂ ಇಲ್ಲಿಯವರೆಗೂ ಇನ್ನೂ ಅಭಿವೃದ್ಧಿ ಕಾಣದೆ ಕಬ್ಬೆದ್ದು ನಾರ್ತಾ ಇದೆ. ಕಲುಷಿತ ನೀರಿನಲ್ಲಿ ವಿಷ ಜಂತುಹುಳಿಂದ ಸಾರ್ವಜನಿಕರು, ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಸೂಕ್ತವಾದ ಚರಂಡಿ, ಸಿಸಿ ರಸ್ತೆ ಇಲ್ಲದ ಕಾರಣ ಅಲ್ಪ ಸ್ವಲ್ಪ ಮಳೆಗೆ ತೆಗ್ಗುಗುಂಡಿಗಳಲ್ಲಿ ಚರಂಡಿ ಮತ್ತು ಮಳೆ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ. ಇದರಿಂದಾಗಿ ಗ್ರಾಮದ ನಿವಾಸಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಸರಿಪಡಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಹಾಗೂ ಅಖಿಲ ಭಾರತೀಯ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಉಮೇಶ್ ಕೆ ಮುದ್ನಾಳ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 20 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಹುಂಡೇಕಲ್ ಗ್ರಾಮದಲ್ಲಿ ಸಾಕಷ್ಟು ಸ್ವಚ್ಛತೆ ಇರದೆ ತಗ್ಗುಗುಂಡಿಗಳಲ್ಲಿ ನೀರು ನಿಂತು ಪಾಸುಗಟ್ಟಿಗೆಸಿ ಗಬ್ಬೆದ್ದು ನಾರ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರ್ತಕ್ಕಂಥ ಈ ಭಾಗದಾಗ ಎಲ್ಲ ರೈತರು, ಕೃಷಿ ಕೂಲಿ ಕಾರ್ಮಿಕರೆಲ್ಲಾರ ಗ್ರಾಮ ಪಂಚಾಯತ್ PDO ಅವ್ರ ಗಮನಕ್ಕೆ ತಂದ್ರು, ಸಂಬಂಧಪಟ್ಟವರ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಎಚ್ಚೆತ್ತುಕೊಳ್ಳದೆ ಇದು ಸ್ವಚ್ಛತೆಗೊಳಿಸದೆ ನಾಳೆಗೆ ರೋಗ ರುಜಿನ ಏನಾದರೂ ಬಂದರೆ ಈ ಬಡವರು ಎಲ್ಲಿಗೆ ಹೋಗಬೇಕು? ಮೊದಲೇ ಇವತ್ತು ಬರಗಾಲದಿಂದ ಬೆಂಗಳೂರು ಮತ್ತು ಮಹಾನಗರಗಳಿಗೆ ಗುಳೆ ಹೋಗಿಸಿ ಇವತ್ತು ಮಳೆ ಬಂದದಕ್ಕೆ ಮನೆಗೆ ಬಂದ ಕೇಸಿ ಏನಾದರೂ ಬಿತ್ತಿ ಬೆಳಿಬೇಕಂತಕ್ಕಂಥದ್ರ ಇವೆಲ್ಲ ನೀರು ನಿಂತು ಕೇಸಿ ಮಕ್ಕಳು ಹೆಂಗೆ ಶಾಲೆಗೆ ಹೋಗ್ಬೇಕು? ಆಮೇಲೆ ಇವ್ರಿಗೆ ಏನೋ ಆಸ್ಪತ್ರೆಗೆ ಆಯಿತು, ಡೆಲಿವರಿ ಟೈಮ್ನಾಗ ಆಯಿತು, ಯಾ ಆಟೋ ಬರಲ್ಲ, ಯಾ ಆಂಬುಲೆನ್ಸ್ ಬರಲಿ ಅಂಥ ಪರಿಸ್ಥಿತಿಯಲ್ಲಿ ಇವರು ಬದುಕ್ಲಾಕತ್ತಾರ. ತಕ್ಷಣ ಜಿಲ್ಲಾ ಪಂಚಾಯತ್ CO ಅವರು, ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಸಿಸಿ ರೋಡ್, ಚರಂಡಿ ಮತ್ತು ಇಲ್ಲಿ ನೀರು ನಿಲ್ಲದಂಗೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮದಲ್ಲಿ ಗಲೀಜು ಗೊಜ್ಜಲಿನಲ್ಲಿಯೇ ತಿರುಗಾಡುವ ವ್ಯವಸ್ಥೆ ಸೃಷ್ಟಿಯಾಗಿದ್ದರೂ ಕ್ಯಾರೆ ಎನ್ನದೇ ಇದ್ದಿದ್ದರಿಂದ ಗ್ರಾಮಸ್ಥರು ತಮ್ಮ ಗಮನಕ್ಕೆ ತಂದ ಕೂಡಲೇ ಇಂದು ಬೆಳಗ್ಗೆ ಗ್ರಾಮಕ್ಕೆ ಭೇಟಿ ನೋಡಿದ ಅವರು ಉಮೇಶ್ ಮುದ್ನಾಳ್ ಅವರ ದಿಢೀರ್ನೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಯಿತು. ಇದರಿಂದ ಗ್ರಾಮದಲ್ಲಿ ಡೆಂಗು ಸಾಂಕ್ರಾಮಿಕ ರೋಗ ಹರಡ್ತಾ ಇದ್ದು ಸೊಳ್ಳೆಗಳ ಹಾವಳಿಗೆ ಜಾನುವಾರುಗಳು ತತ್ತರಿಸಿವೆ ಅಂತ ಹೇಳಿದ್ರು.